ಏನಿಲ್ಲ ಕಾಫಿ ಕುಡಿಯಲ್ಲ. ಏನಿಲ್ಲ ಇವತ್ತು ಪೇಪರ್ನಲ್ಲಿ ಇಷ್ಟೊಂದು ದಿಗ್ಗಜಿ ನೋಡ್ತಾ ಇದೆಯಲ್ಲ, ಯಾಕೆ? ಇಲ್ಲಿ ನೋಡುತ್ತಾಗಿ ವರದಕ್ಷಿಣೆ ತಾರದಿದ್ದಕ್ಕೆ ಸೊಸೆಗೆ ಸೀಮೆಯನ್ನೇ ಉಗ್ಗಿ ಸುಟ್ಟಿದ್ದಾರಂತೆ. ಹಣದ ಆಸೆಗಾಗಿ ಮಾನವ ಯಾವ ಯಾವ ಕೃತ್ಯ ಎಸಗುತ್ತಾನೋ ಈ ಮಾನವ. ಹಣಕ್ಕಾಗಿ ತನ್ನ ತಂಗಿಯನ್ನು ತಾಯಿಯನ್ನು ಸೂಳತನಕ್ಕೆ ಇಳಿಸಲು ಹಿಂದಿರುವುದಿಲ್ಲ ಈ ಸಮಾಜ. ಜನರ ಕೊಡುವೆ ನಮಗೆ ಬೇಕು. ಹೋಗ್ಲಿ ಬಿಡು ತಂಗಿ, ಹೆಣ್ಣೆಂದ ಮೇಲೆ ಎಲ್ಲರೂ ಅಷ್ಟೇ. ನಾಳೆ ನಿನ್ನ ಮದುವೆ ಮಾಡಿಕೊಟ್ಟಾಗ ನಾವು ನಿನ್ನ ಬಗ್ಗೆ ವಿಚಾರಿಸಬೇಕಲ್ಲ ಬಣ್ಣಮ್ಮ, ವಿಚಾರಿಸ್ಬೇಕಲ್ಲ. ಯಾಕಲ್ಲ ಆಗಾಗ ಈ ರೀತಿ ನನ್ನ ಮದುವೆ ಬಗ್ಗೆ ಚಿಂತೆ ಮಾಡ್ತಾ ಇದೆಯಾ? ಕಾಲ ಕೂಡಿ ಬಂದಾಗ ಅದು ತಾನಾಗಿ ಆಗುತ್ತೆ ಬಿಡು. ಒಂದು ಏನಾದ್ರೂ ಆಗ್ತಾ ಇದ್ರಿ ವೀರರಾಗಿ ಅಕ್ಕ ಮಹಾದೇವಿ ರೀತಿ ಹಾಗೆ ನಾನು ಇದ್ದು ಬಿಡ್ತೀನಲ್ಲ. ನೋಡು ತಂಗಿ, ನೀನು ಅಕ್ಕ ಮಹಾದೇವಿ ಅಂತ ಬಹಳ ಬಯಸಿದರು ಕೌಶಿಕರಂತ ಕಾಮುಕರೇನು ಕಡಿಮೆ ಇಲ್ಲ ಈ ಸಮಾಜದಲ್ಲಿ. ಅಂತ ಅಕ್ಕ ಮಹಾದೇವಿಯನ್ನೇ ಸೂಳೆ ಎನ್ನದ ಬಿಡದ ಈ ಸಮಾಜ ಅಂದಾಗ ನಿನ್ನಂತವಳ ಪಾಡೇನಮ್ಮ, ನಿನ್ನಂತವಳ ಪಾಡೇನು. ಅಲ್ಲ, ಆದರೂ ಕೂಡ ಹಿರಿಯರ ಮಾತಿಗೆ ಮನ್ನಣೆ ಕೊಟ್ಟು ಕೌಶಿಕ ಮಹಾರಾಜನಲ್ಲೇ ಮದುವೆ ಆಗಿರುವ ಅಕ್ಕ ಮಹಾದೇವಿಯ ಸಂಸಾರ ಸುಸೂತ್ರವಾಗಿ ಸಾಗಿದ್ದೀನಲ್ಲ. ಇಲ್ಲ ಇಲ್ಲ, ಕೊನೆಗೆ ಅವಳು ವೀರರಾಗಿಣಿಯಾಗಿ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಆಯ್ಕೆಯಾಗಿಬಿಟ್ರು. ಅದೇ ರೀತಿಯಾಗಿ ಸತ್ಯವಾನ ಸಾವಿತ್ರಿ ಮದುವೆಯಾದ ಮೊದಲ ದಿವಸ ಗಂಡನನ್ನು ಕಳೆದುಕೊಂಡಳು. ಅದೇ ರೀತಿಯಾಗಿ ನನ್ನ ಹಣೆ ಬರದಲ್ಲಿ ಬರೆದಿರುವಾಗ ಅದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ, ಯಾರಿಂದಲೂ ಸಾಧ್ಯವಿಲ್ಲ. ಆದರೂ ಕೊನೆಗೆ ಯಮನೊಡನೆ ಹೋರಾಡಿ ಮಡಿದ ಗಂಡನ ಪ್ರಾಣ ಮರಳಿ ಪಡೆದು ಭಾರತದಲ್ಲಿ ಸತಿ ಸಾವಿತ್ರಿ ಎಂಬ 5 ಅಕ್ಷರಗಳನ್ನು ಅಚ್ಚಳಿಯಾಗಿ ಉಳಿಸಿದ್ದಾಳೆ. ಅದರಂತೆ ನೀನಾಗದಿದ್ದರೂ ಮರುವ ಮದುವೆ ಮಾಡಿಕೊಂಡು ಈ ಜಗದ ಜನರಲ್ಲಿ ನೀನೊಬ್ಬಳು ಸತಿ ಸಾವಿತ್ರಿಯಾಗಿ ಈ ಹೆತ್ತ ಮನೆಗೆ ಕೀರ್ತಿ ತರಬೇಕಮ್ಮ, ಕೀರ್ತಿ ತರಬೇಕು. ಅಲ್ಲ, ಆ ಕಾಲವಾದರೂ ಬಂದಾದ್ರೂ ಬರಲಿ ಬಿಡು, ಆಮೇಲೆ ಯೋಚನೆ ಮಾಡಿದಿರೈತೆ. ಅಲ್ಲ, ನಾನು ಒಳಗಡೆ ಹೋಗಿ ಅಡಿಗೆ ಮಾಡ್ತೀನಿ. ಸೋಮಶೇಖರನ ಬರುವ ಹೊತ್ತಾಯ್ತು. ಅದರೊಳಗೆ ಅಡಿಗೆ ಮಾಡಿಟ್ಟು ನಂದಿ ಬಂಡಿ ಬಸವೇಶ್ವರನ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ದೇವಾ ಬಸವೇಶ್ವರ, ನನ್ನ ತಂಗಿಗೆ ಒಂದು ಒಳ್ಳೆ ವರ ಸಿಗುವಂತೆ ಮಾಡುತ್ತೆ. ಅಣ್ಣ, ದೇವರಲ್ಲಿ ಏನೋ ಬೇಡಿಕೊಳ್ತಾ ಇದೆಯಲ್ಲ, ಆದಷ್ಟು ಬೇಗನೆ ಈ ಮನೆಗೆ ನನ್ನ ಅತ್ತಿಗೆ ಬರ್ಲಿ ಅಂತ ತಾನೇ. ಛೇ ಛೇ, ನನ್ನ ಮದುವೆ ಬಗ್ಗೆ ಅಲ್ವೋ ಮುಟ್ಟಾಳ. ನನ್ನ ತಮ್ಮನಿಗೆ ಒಂದು ನೌಕರಿ ಸಿಕ್ಕು, ನನ್ನ ತಂಗಿಗೆ ಒಂದು ಒಳ್ಳೆ ವರ ಸಿಕ್ಕು, ಈ ಮನೆ ಉಕ್ಕಿ ಹರಿಯುವ ಹಾಲಿನ ಕೊಡದಂತಾಗಲಿ ಎಂದು ಬೇಡಿಕೊಂಡಿದ್ದು ಅಮ್ಮ. ಹೌದು ಅಣ್ಣ, ಇಂದು ದಾರಿಯಲ್ಲಿ ಬರುವಾಗ ಆ ಅನಂತಪ್ಪನವರ ಮಗ ನಾಗರಾಜರು ಭೇಟಿಯಾಗಿದ್ದರು. ತಂಗಿಯ ಲಗ್ನದ ವಿಷಯವಾಗಿ ಒಪ್ಪುವುದಾದರೆ ತಾವೇ ಮದುವೆ ಮಾಡಿಕೊಳ್ಳೋದಾಗಿ ತಿಳಿಸಿದ್ದಾರೆ. ನಾನು ಮನೆಯಲ್ಲಿ ನನ್ನ ಅಣ್ಣನನ್ನು ವಿಚಾರಿಸಿ ನಿನಗೆ ವಿಷಯ ತಿಳಿಸ್ತೇನೆ ಎಂದು ಹೇಳಿ ಬಂದೆ. ಅವನ ಬುದ್ಧಿ ಸರಿ ಇಲ್ಲ ಎಂದು ಜನ ಜರಿಯುತ್ತಿದ್ದಾರೆ ಅಮ್ಮ. ಅದಕ್ಕಾಗಿ ತಂಗಿಯನ್ನು ಮೊದಲೇ ಬೇರೆ ಕಡೆ ಮಾಡಿಕೊಟ್ಟಿದ್ದು. ಈಗ ತಿರುಗಿ ಸಹ ಅವನಿಗೆ ಮದುವೆ ಮಾಡಿಕೊಟ್ಟರೆ ನಮ್ಮ ತಂಗಿಯ ಬಾಳು ಸುಗಮವಾಗಿ ಸಾಗುತ್ತದೆ ಎಂಬ ನಂಬಿಕೆ ನನಗಿಲ್ಲಪ್ಪ, ನನಗಿಲ್ಲ. ಇಲ್ಲಣ್ಣ, ಅವರು ತುಂಬಾ ಬದಲಾಗಿದ್ದಾರೆ. ನೋಡೋಣ, ಊರು ಅಂದ ಮೇಲೆ ನಮ್ಮ ಬಗ್ಗೆ ಮಾತನಾಡುವವರು ಇದ್ದೇ ಇರುತ್ತಾರೆ. ಅವರ ಮನೆಯ ವಿಚಾರವೇ ಅವರಿಗೆ ಗೊತ್ತಿಲ್ಲದೆ ಮತ್ತೊಬ್ಬರ ಬಿದ್ದಿರುವ ಕಷ್ಟವನ್ನು ನೋಡಿ ನಗಾಡಿಕೊಂಡು ನಗುವ ತುಂಬಿರುವ ಈ ಊರಿನಲ್ಲಿ ಅವರೇನೇ ಮಾತನಾಡಿದರೂ ಅದಕ್ಕೆ ಕಿವಿಗೊಡದೆ ನಾವು ಮೊದಲೇ ತಂಗಿಯನ್ನು ಆ ನಾಗರಾಜನಿಗೆ ಕೊಟ್ಟು ಮದುವೆ ಮಾಡಿದ್ದರೆ ಈಗ ಅವಳು ವಿಧವೆಯಾಗಿ ಬಾಳುತ್ತಿದ್ದಾಳೆ. ವಿಧವೆಯಾಗಿ ಬಾಳುತ್ತಿದ್ದಾಳೆ. ಹೌದು ಸೋಮು, ಹೌದು, ನೀ ಹೇಳುವುದೇನು ಸರಿ ಇದೆ. ಆದರೆ ಹೀಗೆ ಆಗುತ್ತೆ ಅಂತ ಯಾರು ಕನಸು ಕಂಡಿದ್ದರು? ಮೊದಲಾಗುವ ಅನಾಹುತಗಳು ಗೊತ್ತಿದ್ದರೆ ರಾವಣ ಸೀತೆಯನ್ನು ಹೊತ್ತೊಯ್ದು
ಶ್ರೀರಾಮನ ಬಾಣಕ್ಕೆ ಆಹುತಿಯಾಗುತ್ತಿರಲಿಲ್ಲ. ಕೀಚಕ ಸೈರೇಂದ್ರಿಯನ್ನು ಕೆಣಕಿ ಆ ಭೀಮನ ಕೈಯಿಂದ ಗುದ್ದಿಸಿಕೊಳ್ಳುತ್ತಿರಲಿಲ್ಲ. ಅದು ಅವರವರ ಹಣೆ ಬರ ತಮ್ಮ, ಅವರವರ ಹಣೆ ಬರ. ನೋಡಣ್ಣ, ಅವರು ನಾಳೆಯ ಕನ್ಯಾ ನೋಡಲು ನಮ್ಮ ಮನೆಗೆ ಬರುವುದಾಗಿ ತಿಳಿಸಿದ್ದಾರೆ. ಒಂದು ವೇಳೆ ಒಪ್ಪಿಗೆ ಆದರೆ ಇದೇ ವಾರದಲ್ಲಿ ಮದುವೆ ಕೂಡ ಆಗ್ತಾರಂತೆ. ಹಾ ನೋಡು, ನಿನ್ನ ಒಪ್ಪಿಗೆ ಇದ್ದರೆ ಅವರಿಗೆ ಬಾ ಎಂದು ತಿಳಿಸುತ್ತೇನೆ. ನನ್ನ ನೌಕರಿ ಬಗ್ಗೆ ಸರ್ಕಾರದವರು ಅರ್ಜಿ ಕಾಲ್ಫರ್ ಮಾಡಿದ್ದಾರೆ. ನಾನು ಹೋಗಿ ಅರ್ಜಿಯನ್ನು ಹಾಕಿ ಮನೆಗೆ ಬೇಕಾಗುವ ಎಲ್ಲ ರೇಷನ್ ಅನ್ನು ತರುತ್ತೇನೆ. ಹಾ ಬಾ ತಂಗಿ, ಒಳ್ಳೆಯ ವಿಷಯ ಮಾತನಾಡುವಾಗ ಬಂದೆ ಅಲ್ಲಮ್ಮ. ನೋಡು, ಇದು ನಿನಗೆ ಶುಭ ಸಮಯ. ಅಣ್ಣ, ಒಳಗಡೆ ಅಡಿಗೆ ರೆಡಿ ಮಾಡಿಟ್ಟಿದ್ದೀನಿ. ನೀವಿಬ್ರು ಸೇರ್ಕೊಂಡು ಊಟ ಮಾಡಿ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಹಾ ತಂಗಿ, ಹಿಂದೆ ಕಮ್ಮ ದೇವಸ್ಥಾನದ ಪೂಜೆ. ಓಹೋ, ಒಳ್ಳೆ ಗಂಡ ಸಿಗ್ಲಿ ಅಂತ ತಾನೇ ನನ್ನ ಮುದ್ದು ತಂಗಿಗೆ. ಹಾಗೇನಿಲ್ಲೇನ, ಈ ದಿನ ಅಕ್ಷಯ ತೃತೀಯ ಅಂದ್ರೆ ಚೈತ್ರ ಶುದ್ಧ ತದಗಿ ಅಂದ್ರೆ ಇದು 12ನೇ ಶತಮಾನದ ಭಕ್ತಿ ಭಂಡಾರಿ ಬಸವಣ್ಣನವರು ಹುಟ್ಟಿದ ದಿವಸ. ಅದಕ್ಕೋಸ್ಕರವಾಗಿ ನಂದಿ ಬಂಡಿ ಬಸವೇಶ್ವರನ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿಲ್ಲ. ಆಯ್ತು, ಹೋಗಿ ಬಾ ತಂಗಿ. ಮಳೆ ಗಾಳಿ ಸಮಯ, ಬೇಗ ಬಂದು ಬಿಡಮ್ಮ. ಹುಷಾರಮ್ಮ, ಹುಷಾರು. ಸರಿ ಆಯ್ತು ನಾ ಹಾ ತಂಗಿ, ನೋಡಮ್ಮ, ನಾಳೆ ನಮ್ಮ ಮನೆಗೆ ಕನ್ಯಾರ್ತಿಯಾಗಿ ಬರುವವರಿದ್ದಾರೆ. ನೀನು ಆದಷ್ಟು ಬೇಗನೆ ಆ ದೇವಸ್ಥಾನದ ಪೂಜೆ ಮುಗಿಸಿಕೊಂಡು ಬಂದು ಅವರ ಉಪಹಾರದ ವ್ಯವಸ್ಥೆ ಮಾಡಬೇಕು. ಆಗ್ಲಿ ನಾ ಬೇಗ ಬಂದ್ಬಿಡ್ತೀನಿ.